ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಟು ಮೈ ಚಾನೆಲ್ ಸಂಚಾರಿ ಬಿಚ್. ಅಂತೂ ಇದು ಸಂಚಾರಿ ಮಾಡ್ತಿಲ್ಲ, ಒಂದು ಮಾತು ಹೇಳಕ್ಕೆ ಬಂದಿದ್ದೀನಿ. ತುಂಬ ಖುಷಿಯಾಗಿರೋ ವಿಚಾರ ಏನೂ ಇಲ್ಲ. ನಮ್ಮ ಭಾರತ ಸೈನಿಕರು ಇವತ್ತು ಮಾಡಿರೋದಂಥ ಒಂದು ಒಳ್ಳೆಯ ಕೆಲಸಕ್ಕೆ ತುಂಬ ಮನಸ್ಪೂರ್ವಕವಾಗಿ ಅಭಿನಂದನೆಗಳು. ಹಾಗೆ ನಮ್ಮ ಭಾರತದಲ್ಲಿ ಇರೋ ಅಂಥ ಒಂದು ಒಳ್ಳೆ ಸರ್ಕಾರ ನಾನು ನೋಡಿದ ಮಟ್ಟಿಗೆ ಬಿ ಜೆ ಪಿ ಅನ್ನೋಕ್ಕಿಂತ ಮೋದಿ ಸರ್ ಅನ್ಬೋದು, ಮೋದಿಜಿ ಅನ್ಬೋದು. ಯಾಕೆಂದರೆ ಅವ್ರಿಗೆ ಬಂದಮೇಲೆ ಹೌದು, ಅವ್ರು ಬಂದಮೇಲೆ ಬೇರೆ ವಾರ್ಗಳಾಗ್ತಿದೆ, ಇಂಡಿಯಾ ಪಾಕಿಸ್ತಾನ ಸ್ವಲ್ಪ ಜಾಸ್ತಿ ಆಯಿತು. ಯಾಕಾಯಿತು? ಅವ್ರು ಕರೆಕ್ಟಾಗಿ ನಡೀತಾ ಇರೋಕ್ಕೆ ಆಯ್ತೈತೆ. ಇವ್ರುಗಳ ಥರ ಫೇವರ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರ, ಹೆಂಗೆ ನಡೆಯೋದಪ್ಪ? ನಡೀತಾನೋ ಇರಲಿಲ್ಲ ಅಲ್ವಾ? ಫೇವರ್ ಏನಕ್ಕೆ ಮಾಡಬೇಕು? ನನ್ನ ಮನೆ ಅನ್ನ ತಿಂದ್ಬಿಟ್ಟು ಪಕ್ಕದ ಮನೆಗೆ ಫೇವರ್ ಮಾಡಲ್ಲ ನಾನು ಹೋಗಿ? ಹಾಂ, ಮತ್ತೆ ಎಲ್ಲ ಮಾಡ್ತಿರೋರು ಕರೆಕ್ಟಾಗೇ ಇದೆ. ಅದೇ ಇದು ಟಾಪಿಕ್ ಅಂದರೆ ಭಾಳ ಖುಷಿ ಆಯಿತು. ಸಾರಿ ಫಸ್ಟ್ ಆಫ್ ಆಲ್, ಈ ವಿಡಿಯೋನ ನಾನು ತುಂಬ ದಿವಸ ಆದಮೇಲೆ ಮಾಡಿರೋದು. 4 ವೀಡಿಯೋ ಇದೆ ಗುರು, ಬೈಕೊಂಬೇಡ ಗುರು. ನಂದು ಚಿಕ್ಕದು ಗುರು, ಚಾಲೆನು ಏನೂ ಇಲ್ಲ ನಂದಲ್ಲಿ. ಏನೋ ನನಗೆ ಅನಿಸಿದ್ದು ನಾನು ಮಾಡ್ತಿದ್ದೀನಿ, ಬೈಕೋಬೇಡ್ರಿ. ಇರೋ 4 ವೀಡಿಯೋಗೂ ನಾನು 4 ಜನಕ್ಕೂ ನಾನು ಹೇಳ್ತೀನಿ, 49 ಜನ ಇವತ್ತಿದ್ದೀರಾ. ಭಾಳ ಖುಷಿ ಆಯಿತು ನೀವೆಲ್ಲ ಬಂದಿದ್ದು, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿರೋದು ನನಗೆ ಭಾಳ ಖುಷಿ. ಮುಂದಕ್ಕೆ ಏನಂತಂದರೆ, ಡೈಲಿ ಬೆಳಗ್ಗೆ ಕೆಲಸಕ್ಕೆ ಮುಂಚೆ ಆದರೆ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಇತ್ತು, ಇವಾಗ ವರ್ಕ್ ಫ್ರಮ್ ಹೋಮ್ ಇಲ್ಲ, ಆಫೀಸ್ಗೆ ಹೋಗಬೇಕು. ಹೀಗಾಗಿ ಸ್ವಲ್ಪ ವೀಡಿಯೋಸ್ ಅಂತ ತುಂಬ ಕಡಿಮೆ ಆಗೋಯ್ತು ನಾನು ಮಾಡೋಕ್ಕೆ. ಬಟ್ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಆಫೀಸ್ಗೆ ಹೋಗಿ ಬಂದು ನಿಂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡಬೇಕು, ಮಾಡ್ತೀನಿ. ಬಟ್ ಅದೇ ಇಷ್ಟು ಖುಷಿ ಇದೆ ಇವತ್ತು ಸರ್ಕಾರ ನಡ್ಕೊಂಡಿರೋ ರೀತಿಗೆ. ನಮ್ಮ ಇಂಡಿಯನ್ ಆರ್ಮಿ ಮಾಡಿರೋದು ಒಂದು ಆಪರೇಷನ್ ಸಿಂಧುಗೆ ತುಂಬ ಖುಷಿ ಇದೆ ನನಗೆ. ನಿಜವಾಗ್ಲೂ ಹೇಳ್ತೀನಿ, ಆ ದೇಶನೇ ಇರಬಾರ್ದು ರೀ. ಯಾಕಂದರೆ ಗಾದೆ ಇದೆ ಗೊತ್ತಾ, ಈ 100 ಜನ ಖುಷಿ ಇರೋಕ್ಕೆ 10 ಜನಕ್ಕೆ ಕೊಲೆ ಮಾಡೋದು ಪರವಾಗಿಲ್ಲ ಅನ್ನೋದು. ಇದು ಮಾತಾಡ್ತಿರ್ಬೇಕು. ಇದು ಈ ದೇಶದ ಮೇಲೆ ಇರಬೇಕು ಈ ಮಾತು. ಯಾಕೆಂದರೆ ಈ ದೇಶ ಖುಷಿಯಾಗಿರ್ತದೆ, ಆ ದೇಶನ ಹಾಳು ಮಾಡು. ಅಲ್ಲಿ ಏನೈತೆ ಹಾಳಾಗೋಗ್ಲಿ ಬಿಡ್ರಿ. ಅಲ್ಲಿ ನಾನು ಇದರಲ್ಲಿ ತುಂಬ ಬೇಜಾರಲ್ಲೇ ಮಾತಾಡ್ತಿರೋದು, ಕೋಪದಲ್ಲೇ ಮಾತಾಡ್ತಿರೋದು. ಹೌದು, ಕೋಪನೇ ಬರೋದು. ಹಂಗಂತ ಗನ್ನೆತ್ಕೊಂಡೋದ್ರೆ ಸುಡಕ್ಕೆ ಹೋಗೋಕ್ಕಾಗಲ್ಲ, ಅದು ಬೇರೆ ವಿಚಾರ. ಬಟ್ ಆದರೂ ಒಂದು ಮನಸ್ಸಲ್ಲಿ ನಮ್ಮದು ಅನ್ನೋದು ಇದೆಯಲ್ಲ, ಅದು ಚುಚ್ಚುತ್ತೆ ಮನಸ್ಸಿಗೆ. ಪಾಪ ಆ ವಿಡಿಯೋದಲ್ಲಿ ನಾನು ನೋಡಿದ್ದೆ. ನಾನು ಈ ಇನ್ಸಿಡೆಂಟ್ ಆದಾಗ ಮಾತಾಡಬೇಕು ಅನ್ನೋದು ಎಷ್ಟೋ ಮಾಡಬೇಕಂತ ಇದ್ದಾಗೂ ನಾನು ಏನಕ್ಕೆ ಮಾಡಿಲ್ಲ ಅಂದಾಗ ನಮ್ಮ ಕಡೆ ಏನೋ ಒಂದು ಆಕ್ಷನ್ ಆಗಲಿಲ್ಲ. ನಾನು ಅಂದ್ಕೊಂಡಿದ್ದೆ ಆಗಲ್ಲ ವಾರೋ ಅಂತ, ಆಗಿದೆ. ಅವಾಗ ಮಾತಾಡೋಣ, ಏನೋ ನಮ್ಮ ಕಡೆಯಿಂದ ಒಂದು ಆಕ್ಷನ್ ಹೋಗಲಿ, ಅವಾಗ ಮಾತಾಡೋಣ ಅಂದ್ಕೊಂಡೆ. ಏನೋ ಬರ್ತಿತ್ತು ಡೈಲಿ. ಪಾಕಿಸ್ತಾನವ್ರು 10 ಜನ ರಿಸೈನ್ ಮಾಡಿಬಿಟ್ಟವ್ರಂತೆ, ಓಡೋಗ್ಬಿಟ್ಟವ್ರಂತೆ, ಇಂಗ್ಲೆಂಡ್ಗೆ ಹೋಗ್ತಾರಂತೆ ಅಂತ. ನೀನು ದೇಶ ಅಂತ ಹೊಡ್ರು ಬಿಡಲ್ಲ ನಾವು, ನೀನು ಹುಡ್ಕೊಂಬಂದು ಹೊಡಿತೀವಿ ನಾವು. ಅವ್ನು ಯಾವನ ಅಂತೆ ಗುರು, ಯಾರದು ಇಂಡಿಯನ್ಸ್ದೆಲ್ಲ ರಕ್ತನ ನೀರಲ್ಲಿ ಕಳಿಸ್ತೀಯಲ್ಲ ನಕ್ಕ. ನಿನ್ನ ಮನೆ ನೀರು ಬರ್ತೈತೆ ನೋಡು ಕುಡಿಯೋಕ್ಕೆ, ನೀನು ತಿಕ್ಕ ತೊಳ್ಕೊಳಕ್ಕೆ. ಆಮೇಲೆ ಇಂಡಿಯಾ ಬಗ್ಗೆ ಮಾತಾಡಂತೆ ಆಯಿತಾ. ಸೊ ಇಷ್ಟು ಪ್ರೀತಿಯಿಂದ ನಮ್ಮ ಮೋದಿಜಿ ಪ್ರೀತಿಯಿಂದನೇ ಒಂದು ವಾರ್ ಮಾಡಿದ್ದಾರೆ ಅವ್ರ ಮೇಲೆ. ಪಾಪ ಅವನ ಮನೇಲಿ ಈಗ ಕಕ್ಕಸ್ಕೊಟ್ಟು ತೊಳ್ಕೊಳಕ್ಕಾಯ್ತಾಯ್ತೋ ಇಲ್ವೋ ಅವನಿಗೆ ಗೊತ್ತಿಲ್ಲ, ಟೆನ್ಷನ್ಗೆ. ಪರವಾಗಿಲ್ಲ, ಅವನು ಹಂಗೆ ಇರಬೇಕು ಆ್ಯಕ್ಚುಲಿ. ಖುಷಿ ಅದೆಲ್ಲ ನೋಡಿದಾಗ ನನಗೂ. ವಿಡಿಯೋ ಲೇಟಾಗಿರೋಕ್ಕೆ ಸಾರಿ. ಇದೇ ಥರ ನೋಡ್ತಾಯಿರಿ. ಹೊಟ್ಟೆ ಹಸಿತೈತೆ, ಊಟ ಮಾಡಬೇಕು ಹೋಗಿ. ತುಂಬ ಫ್ಲಾಟ್ ಆಗಿದ್ದೀನಿ ಬೇರೆ. ಆಯ್ತಾನಪ್ಪ ಅಡುಗೆ ಆಗಿಲ್ಲ. 11:30 ಆಯಿತು. 10 ಗಂಟೆಗೆ ಊಟ ಮಾಡಿ ಮನ್ಕೋಬೇಕು. ಓಕೆ, ಎಲ್ಲ ಸಿಗೋಣ. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ, ನಮ್ಮ ಮಾತುಗಳು ಕೇಳಿದ್ದಕ್ಕೆ. ನಾನು ಇರೋದೇ ಹಿಂಗೆ, ಫಿಲ್ಟ್ರ್ ಹಾಕಲ್ಲ, ಬಾಯಿಗಾಗಿರಲಿ, ಕ್ಯಾಮ್ರಾಗಾಗಿರಲಿ, ಅಥವಾ ನನ್ನ ವೀಡಿಯೋಸ್ಗಾಗಿರಲಿ. ಏನಿದೆಯೋ ಅದನ್ನೇ ತೋರಿಸ್ತೀನಿ, ಏನಿದೆಯೋ ಅದು ಹಂಗೆ ಮಾತಾಡ್ತೀನಿ, ಆಯಿತಾ. ಸೊ ಎಲ್ಲರೂ ಸ್ವಲ್ಪ ಕಿವಿನ ಬ್ಲೂಟೂತ್ ಹಾಕ್ಕೊಂಡು ನೋಡಿ. ಮೊಬೈಲಲ್ಲಿ ನೋಡೋರು, ಈ ಟಿ ವಿಲಿ ನೋಡೋರು ಮಕ್ಕಳು ಮುಂದೆ ನೋಡೋಕೆ ಹೋಗ್ಬೇಡ್ರಿ. ನಮ್ಮ ಮಾತಿಗೆ ಸರಿ ಇಲ್ಲ. ಈ ಯಾಕೆ ಬೇಕು ಏನೋ ಮಾತಾಡೋದು.
ನಿಮ್ಗಳು ಬೇಜಾರಾಗೋದು. ಹಾಗಾಗಿ ದಯವಿಟ್ಟು ಎಲ್ಲರೂ ಬೇಡ್ಕೊಳ್ಳಿ, ಆ ದೇಶನ ಇಲ್ದಿರಂಗಾಗಲಿ ಮುಂದಕ್ಕೆ ಬರೋ ದಿವಸ. ಹಂಗೆ ಎಲ್ಲರೂ ದುಡಿತೀರಿ, ಎಲ್ಲರೂ ಚೆನ್ನಾಗಿ ದುಡೀರಿ. ನಿಮ್ಮ ಅಪ್ಪ ಅಮ್ಮ ಏನು ಮಾಡಿದಾರೋ ಅದು ಬೇಡ, ನೀನೇನು ಮಾಡಿದ್ದೀವೋ ಅನ್ನೋದು ಮುಖ್ಯ. ಆ ಮುಖ್ಯಕ್ಕೆ ಜೀವನಕ್ಕೆ ಏನು ಮಾಡಬೇಕು ಮಾಡ್ಕೊಂಡೋಗಿ 4 ಕಾಸು ಸಂಪಾದನೆ ಮಾಡಿ, ಜೊತೆಲಿರೋರು ಅಕ್ಕಪಕ್ಕ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹೇಳ್ಬೋದು ನೀವು ಏನಕ್ಕಪ್ಪ ಫ್ಯಾಮಿಲಿ ಅಂದರೆ, ಅಯ್ಯೋ ಈ ರಿಲೇಷನ್ನೇ ಡೇಂಜರ್ ಗುರು. ಈ ರಿಲೇಷನ್ ಅನ್ನೋದೇ ಡೇಂಜರು. ಇದ್ದಾರೆ, ಅದರಲ್ಲೂ ತುಂಬ ಚೆನ್ನಾಗಿರೋರು ಇದ್ದಾರೆ, ತುಂಬ ಹಾಳಾಗೋದವ್ರು ಇದ್ದಾರೆ, ಮೀಡಿಯಮಾಗಿ ಹಿಂಗೆ ನೀರಿನ ಮೇಲೆ ಗುಳ್ಳೆ ಥರ ಹೋದವರು ಇದ್ದಾರೆ. ಆದರೆ ಕಷ್ಟಕ್ಕೆ ಬರೋರು ಅಕ್ಕಪಕ್ಕದವರು ಅಂತ ಗಾದೆ ಇತ್ತು, ಅದು ಸತ್ಯ ಅನ್ನೋದು ನನಗೆ ಭಾಳ ಚೆನ್ನಾಗಿ ಅರ್ಥ ಆಗ್ತೈತೆ. ಹಾಗಾಗಿ ಚೆನ್ನಾಗಿರಿ, ಖುಷಿಯಾಗಿರಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಭಗವಂತ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ.